ಪರಪ್ಪನ ಅಗ್ರಹಾರ ಜೈಲಲ್ಲಿ ನರಕ ದರ್ಶನ 6 ತಿಂಗಳು ಕೆಮ್ಮಂಗಿಲ್ಲ ಜೈಲೂಟವೇ ಫಿಕ್ಸ್ ಕಾಟೇರ ಕೈದಿ ನಂಬರ್ 7314 ಅಂಧಕಾರದಲ್ಲಿ ಡೆವಿಲ್ ಭವಿಷ್ಯ ಜೈಲಿನ ದರ್ಶನ ಡೇ 2 ಸ್ಟೋರಿ ಇದು ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಇದ್ದಾರೆ ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಜೀವನ ನಡೆಸಲೇಬೇಕು ಅನಿವಾರ್ಯ ಹೋಗಿರೋದು ಕೊಲೆ ಕೇಸಲ್ಲಿ ಜೈಲಿಗೆ ಜೊತೆಗೆ ಈ ಹಿಂದೆನೇ ನಾವು ನೋಡಿದ್ವಿ ರಾಜಾತಿಥ್ಯದ ಕೇಸಲ್ಲಿ ಸುಪ್ರೀಂ ಕೋರ್ಟ್ನಿಂದ ಕೂಡ ಛೀಮಾರಿ ಹಾಕಿದ್ದಾಗಿದೆ ಇನ್ಮೇಲೆ ಅಂತ ಫೋಟೋಗಳು ರಿಲೀಸ್ ಆದ್ರೆ ಅಂತವ್ರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಫೆಸಿಲಿಟಿ ಕೊಟ್ಟವ್ರ ವಿರುದ್ಧ ಅಂತ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಖಡಕ್ ಆಗಿ ಸೂಚನೆಯನ್ನು ಕೊಟ್ಟಿದೆ ಈಗ ಕೈದಿಯಂತೆ ಜೀವನ ನಡೆಸಬೇಕು ಯಾವುದೇ ವಿಶೇಷ ಸೌಲಭ್ಯಗಳು ಇಲ್ಲ ಜೈಲಿನ ಮೆನುವಿನಂತೆ ಮಾತ್ರ ಊಟ ತಿಂಡಿ ಸಿಗ್ತಾ ಇದೆ ಒಂದು ಬೆಡ್ಶೀಟ್ ಅನ್ನ ಸಿಬ್ಬಂದಿ ಕೊಟ್ಟಿದ್ದಾರೆ ಸೋಮವಾರದವರೆಗೆ ಕುಟುಂಬಸ್ಥರ ಭೇಟಿಗೂ ಅವಕಾಶ ಇಲ್ಲ ಸದ್ಯಕ್ಕೆ ಕ್ವಾರಂಟೈನ್ ಸೆಲ್ ಅಲ್ಲಿ ಕೊಲೆ ಆರೋಪಿಗಳಿದ್ದಾರೆ ಜೈಲಿನ ವಾತಾವರಣಕ್ಕೆ ದರ್ಶನ್ ಒಗ್ಗಿಕೊಳ್ತಾ ಇದ್ದಾರೆ ಬೇರೆ ಆಪ್ಷನ್ ಇಲ್ಲ ಒಗ್ಕೊಳ್ಳೇಬೇಕು ಇನ್ನು 6 ತಿಂಗಳವರೆಗೆ ಬೇಲ್ಗೂ ಅರ್ಜಿಯನ್ನ ಹಾಕಂಗಿಲ್ಲ ಕಾನೂನಿನ ಪ್ರಕಾರ ಜೈಲಿನ ವಾತಾವರಣಕ್ಕೆ ನಿಧಾನವಾಗಿ ದರ್ಶನ್ ಹೊಂದಿಕೊಳ್ತಾ ಇದ್ದಾರೆ ಪರಪ್ಪನ ಅಗ್ರಹಾರ ಸೇರಿದ ಮೇಲೆ ಮೊನ್ನೆ ಸೈಲೆಂಟ್ ಆಗಿಬಿಟ್ಟಿದ್ರು ಒಂದಿಷ್ಟು ಚರ್ಚೆಯನ್ನ ಮಾಡಿದ್ರು ಅಂತಾನೂ ಗೊತ್ತಾಗಿತ್ತು ಅದಾದ್ಮೇಲೆ ಮೌನಕ್ಕೆ ಶರಣಾಗಿದ್ರು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಗೊತ್ತಾಗಿತ್ತು ಇನ್ನು ಜೈಲಿನ ಮೆನು ಪ್ರಕಾರನೇ ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ಊಟದ ಜೊತೆಯಲ್ಲಿ ಒಂದು ಲಡ್ಡು ಕೊಟ್ಟಿದ್ರು ಅದು ಬಿಟ್ರೆ ಉಪ್ಪಿಟ್ಟು ವಾಂಗಿಬಾತು ಜೈಲಿನ ಮೆನು ಏನಿರುತ್ತೆ ಪ್ರತಿದಿನ ಅದನ್ನೇ ಈಗ ಸೇವನೆ ಮಾಡಬೇಕಾಗುತ್ತೆ ಒಂದು ಬೆಡ್ಶೀಟ್ ಅನ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಅಲ್ಲಿನ ಸಿಬ್ಬಂದಿ ದರ್ಶನ್ಗೆ ದರ್ಶನ್ ಫೋಟೋನ ಹಾಕಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಏಕಾಂಗಿಯಾಗಿ ನಿಂತಿರುವಂತ ಒಂದು ಫೋಟೋವನ್ನ ಹಾಕಿದ್ದಾರೆ ಸ್ಯಾಡ್ ಮ್ಯೂಸಿಕ್ ಜೊತೆಗೆ ದರ್ಶನ್ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ಫೋಟೋ ಜೊತೆಯಲ್ಲಿ ಒಂದು ಸ್ಯಾಡ್ ಮ್ಯೂಸಿಕ್ ಅನ್ನ ಹಾಕಿದ್ದಾರೆ ಹಾರ್ಟ್ ಬ್ರೇಕ್ ಎಮೋಜಿಯನ್ನು ಕೂಡ ವಿಜಯಲಕ್ಷ್ಮಿ ಹಾಕಿದ್ದಾರೆ ಅಂದ್ರೆ ಫಸ್ಟಿಗೆ ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ತಾವು ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ ಟೆಂಪಲ್ ರನ್ ಮಾಡ್ತಿರೋದು ವಿಶೇಷ ದೇವಸ್ಥಾನಗಳಿಗೆ ಹೋಗಿ ಭೇಟಿ ಕೊಡ್ತಿರೋದು ಪ್ರೇಯರ್ ಈಸ್ ಪವರ್ಫುಲ್ ಅಂತ ಹೇಳಿದ್ದು ಅದನ್ನೆಲ್ಲ ನಾವು ಗಮನಿಸಿದ್ವಿ ಆಕೆಯ ನಿರಂತರ ಪ್ರಯತ್ನದಿಂದಾಗಿ ದರ್ಶನ್ಗೆ ಬೇಲ್ ಸಿಕ್ಕಿತ್ತು ಅದಾದ್ಮೇಲೆ ನಾವು ಪ್ರಕ್ರಿಯೆಗಳನ್ನು ಗಮನಿಸಿದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆಯಿತು ಈಗ ವಿಜಯಲಕ್ಷ್ಮಿ ಯಾವ ಥರ ಪರಿತಪಿಸ್ತಾ ಇದ್ದಾರೆ ತನ್ನ ಪತಿಗೋಸ್ಕರ ಅನ್ನೋದನ್ನ ಒಂದು ಫೋಟೋ ಮುಖೇನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋ ಮುಖಾಂತರ ಚರ್ಚೆಗೆ ಗ್ರಾಸ ಮಾಡಿ ಕೊಟ್ಟಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಗೀತಾ ಫಸ್ಟಿಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಾಗ ಪ್ರೇಯರ್ಗೆ ಸಂಬಂಧಪಟ್ಟಂತೆ ಟೆಂಪಲ್ ರನ್ಗೆ ಸಂಬಂಧಪಟ್ಟಂತೆ ಅವ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಫೋಟೋಸ್ಗಳನ್ನ ಸ್ಟೇಟಸ್ ಹಾಕ್ತಾ ಇದ್ದದನ್ನ ಗಮನಿಸ್ತಾ ಇದ್ವಿ ಈಗ ಸುಪ್ರೀಂ ಕೋರ್ಟ್ನಿಂದ ದೊಡ್ಡ ಮಟ್ಟದಲ್ಲೇ ಒಂದು ಬಿಸಿ ಮುಡಿಸಲಾಗಿದೆ ಅಂದ್ರೆ 6 ತಿಂಗಳು ಇನ್ನು ಕೆಮ್ಮಂಗಿಲ್ಲ ಕಾನೂನು ಹೋರಾಟನೂ ಮಾಡಂಗಿಲ್ಲ ವಿಜಯಲಕ್ಷ್ಮಿ ಹತ್ರನೂ ಆಪ್ಷನ್ ಇಲ್ಲ ಸೊ ಹಾಗಾಗಿ ಅದನ್ನ ಯಾವ ತರ ವ್ಯಕ್ತಪಡಿಸಿದ್ದಾರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತವಾಗ್ಲೂ ಶರ್ಮಿತಾ ಯಾಕಂತ ಹೇಳಿದ್ರೆ ಕಳೆದ ವರ್ಷ ದರ್ಶನ್ ರವರು ಅರೆಸ್ಟ್ ಆದಾಗಲೂ ಕೂಡ ಒಂದು ರೀತಿ ಮೌನಕ್ಕೆ ಜಾರಿದ್ರು ವಿಜಯಲಕ್ಷ್ಮಿ ಅವರು ತಮ್ಮ ಸ್ಟೇಟಸ್ಸನ್ನು ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಏನಿದೆ ಅದನ್ನು ಡಿಆಕ್ಟಿವೇಟ್ ಮಾಡಿದ್ರು ಎಲ್ಲೋ ಒಂದು ರೀತಿ ಆಮೇಲೆ ಅಭಿಮಾನಿಗಳಿಗೆ ಒಂದು ಸಂದೇಶವನ್ನು ನೀಡಿ ಯಾರೂ ಕೂಡ ಯಾವುದೇ ರೀತಿಯ ಕಮೆಂಟ್ಸ್ಗಳನ್ನು ಮಾಡೋದಾಗ್ಲಿ ಬೇರೆಯವರ ಬಗ್ಗೆ ಮಾತನಾಡೋದಾಗ್ಲಿ ಮಾತಾಡಬೇಡಿ ಅನ್ನುವಂತಹ ಒಂದು ಮೆಸೇಜನ್ನು ಕೂಡ ಕೊಟ್ಟಿದ್ರು ಆದರೆ ಈಗ ತಾವು ಏನು ಮಾಡೋದಕ್ಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿಗೆ ಬಂದ್ಬಿಟ್ರ ವಿಜಯಲಕ್ಷ್ಮಿ ಕಂಡೀಷನ್ ಅಲ್ಲಿದ್ದಾರೆ ಯಾಕಂತ ಹೇಳಿದ್ರೆ ದರ್ಶನ್ ರವರ ಜಾಮೀನು ರದ್ದಾಗುತ್ತೆ ಅನ್ನುವಂತಹ ವಿಚಾರ ಖುದ್ದು ಅವರ ಕುಟುಂಬದವರು ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಕಷ್ಟಪಟ್ಟು ದೇವರು ಹರಕೆ ಅನ್ನುವಂತಹ ರೀತಿಯಲ್ಲಿ ಹೋರಾಟ ಮಾಡಿ ದರ್ಶನ್ ರವರನ್ನ ಒಂದು ರೀತಿ ಆರಂಭದಲ್ಲಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಅವರ ಬೆನ್ನು ನೋವಿನ ಶಸ್ತ್ರಚಿಕಿತ್ಸೆಗಾಗಿ ಕರೆದುಕೊಂಡು ಬಂದಿದ್ರು ವಿಜಯಲಕ್ಷ್ಮಿ ಅವರು ಪ್ರತಿ ವಾರನೂ ಕೂಡ ತಪ್ಪದೆ ಬಳ್ಳಾರಿ ಜೈಲಿಗೆ ಹೋಗಿ ಅವರನ್ನ ಭೇಟಿ ಮಾಡಿ ಬರ್ತಿದ್ರು ಅದಾದ ನಂತರ ಶೂಟಿಂಗ್ ಕಾರಣದಿಂದ ಜಾಮೀನು ಸಿಕ್ಕ ನಂತರ ದರ್ಶನ್ ಅವರು ಎಲ್ಲೇ ಹೋದ್ರು ಯಾವುದೇ ಒಂದು ಶೂಟಿಂಗ್ ಹೋದ್ರೂ ಕೂಡ ತಾವು ಜೊತೆಗೆ ಹೋಗ್ತಾ ಇದ್ರು ಒಂದು ರೀತಿ ದರ್ಶನ್ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು ವಿಜಯಲಕ್ಷ್ಮಿ ಅವರು ಆದ್ರೆ ಈಗ ಪರಿಸ್ಥಿತಿ ಕೈಮೀರಿ ಹೋಗಿದೆ ಕೆಲವೊಂದು ಅಚಾತುರ್ಯಗಳು ನಡೆದಿದೆ ಸೊ ಈ ಒಂದು ಕಾರಣಕ್ಕಾಗಿ ದರ್ಶನ್ ರವರು ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ಒಟ್ಟಿನಲ್ಲಿ ಇದೆಲ್ಲವನ್ನ ನೋಡಿದಾಗ ಮೌನಕ್ಕೆ ಜಾರಿದಂತಹ ವಿಜಯಲಕ್ಷ್ಮಿ ಅವರು ದರ್ಶನ್ ರವರು ಏಕಾಂಗಿಯಾಗಿ ತಮ್ಮ ತೋಟದ ಮನೆಯಲ್ಲಿ ನಿಂತಿರುವಂತಹ ಒಂದು ಫೋಟೋವನ್ನ ಹಾಕೋ
ಹಾಕೋ ಮೂಲಕ ಹಾರ್ಟ್ ಬ್ರೇಕ್ ಆಗಿರುವಂತಹ ಎಮೋಜಿಯನ್ನ ಹಾಕಿದ್ದಾರೆ. ಅಂದ್ರೆ ಇದೆಲ್ಲವನ್ನ ನೋಡೋದಾದ್ರೆ ಮುಂದೆ ಏನ್ ಮಾಡೋದು ಅನ್ನುವಂತಹ ರೀತಿಯಲ್ಲಿ ಪರಿಸ್ಥಿತಿಯಲ್ಲಿದ್ದಾರಾ ಅಥವಾ ಏಕಾಂಗಿ ಆಗಿರುವಂತಹ ದಾಸನನ್ನ ಅವರು ನೆನಪನ್ನ ಮಾಡಿಕೊಂಡಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆ ಹೇಳೋದ್ರಲ್ಲಿ ಸಂಶಯನೇ ಇಲ್ಲ ಶರ್ಮಿತಾ. ಗೀತಾ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ